ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನವರಾತ್ರಿಯ 6ನೇ ದಿನವಾದ ಇಂದು ದುಷ್ಟಶಕ್ತಿಗಳನ್ನು ನಾಶ ಮಾಡಲೆಂದೇ ಹುಟ್ಟಿದ ದೇವಿ ಕಾತ್ಯಾಯಿನಿಯನ್ನು ಆರಾಧಿಸಲಾಗುತ್ತದೆ. ಕಾತ್ಯಾಯಿನಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ್ದರಿಂದ ಅವಳನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ. ಈ ಮಹಿಷಾಸುರ ಅಸುರರ ರಾಜ ರಂಭ ಹಾಗೂ ರಾಕ್ಷಸಿ ಮಹಿಷಿಗೆ ಹುಟ್ಟಿದವ. ಹಲವು ವರ್ಷಗಳ ಕಾಲ ಮಹಿಷಾಸುರ ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ಮಹಿಷಾಸುರನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಕೊನೆಗೂ ಮಹಿಷಾಸುರನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಬ್ರಹ್ಮದೇವನನ್ನ ಕಂಡ ಮಹಿಷಾಸುರನಿಗೆ ಬಹಳ ಸಂತೋಷವಾಗುತ್ತದೆ. ಮಹಿಷಾಸುರನು ಬ್ರಹ್ಮನ ಬಳಿ ತನಗೆ ಯಾರಿಂದಲೂ ಸಾವು ಬಾರದಂತೆ ತಾನು ಎಂದಿಗೂ ದೀರ್ಘಾಯುಷಿಯಾಗಿ ಉಳಿಯುವಂತೆ ಒಂದು ವರವನ್ನು ಕೇಳುತ್ತಾನೆ. ಅದಕ್ಕೆ ಬ್ರಹ್ಮದೇವ ನಿರಾಕರಿಸಿ ಅದರ ಬದಲು ಬೇರೆ ವರವನ್ನು ಕೇಳುವಂತೆ ಹೇಳುತ್ತಾನೆ. ಆಗ ಮಹಿಷಾಸುರನು ತನಗೆ ಸಾವು ಒಂದು ಹೆಣ್ಣಿಂದ ಮಾತ್ರ ಬರುವಂತಹ ವರವನ್ನು ಕೇಳುತ್ತಾನೆ. ಬ್ರಹ್ಮದೇವನಿಂದ ವರವನ್ನು ಪಡೆದ ನಂತರ ಮಹಿಷಾಸುರನು ಅತ್ಯಂತ ಬಲಶಾಲಿಯಾಗಿ 3 ಲೋಕಗಳಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ಇದರಿಂದ ದೇವತೆಗಳು ಪಡಬಾರದ ಕಷ್ಟಗಳನ್ನು ಪಟ್ಟರು ಹಾಗೂ ಲೋಕದ ಜನರೆಲ್ಲ ಮಹಿಷಾಸುರನ ಅತ್ಯಾಚಾರದಿಂದ ಬಳಲಿ ಬೆಂಡಾಗಿದ್ದರು. ಕೊನೆಗೆ ಎಲ್ಲ ದೇವತೆಗಳು ತ್ರಿಮೂರ್ತಿಗಳ ಬಳಿ ತೆರಳಿ ವಾಸ್ತವದ ಸ್ಥಿತಿ ವಿವರಿಸಿದರು. ಮಹಿಷಾಸುರನ ಅಂತ್ಯ ಒಂದು ಹೆಣ್ಣಿಂದ ಮಾತ್ರ ಸಾಧ್ಯ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಷ್ಟೇ ಯೋಚಿಸಿದರೂ 3 ಲೋಕದಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡುವಷ್ಟು ಶಕ್ತಿಯುಳ್ಳ ಹೆಣ್ಣು ಇಲ್ಲವೆಂದು ತಿಳಿಯುತ್ತದೆ. ನಂತರ ಬ್ರಹ್ಮ, ವಿಷ್ಣು, ಶಿವ 3 ಜನರ ಶಕ್ತಿ ಒಂದುಗೂಡಿ 1000 ಸೂರ್ಯನ ಪ್ರಕಾಶವುಳ್ಳ ಒಂದು ಹೆಣ್ಣಿನ ರೂಪವನ್ನು ಪಡೆಯುತ್ತೆ. ಆ ಹೆಣ್ಣೆ ಕಾತ್ಯಾಯಿನಿ. ಕಾತ್ಯಾಯಿನಿಯ ಆ ಹೆಸರಿನ ಹಿಂದೆಯೂ ಒಂದು ಕಥೆ ಇದೆ. ಕತ್ ಎಂಬ ಮಹಾನ್ ಋಷಿಮುನಿಯೊಬ್ಬರು ಇರುತ್ತಾರೆ. ಅವರ ಮಗ ಕತ್ಯ. ಕತ್ಯಾರ ಮಗ ಋಷಿಗಳಾದ ಕಾತ್ಯಾಯನ್. ಕಾತ್ಯಾಯನ್ ರವರಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಿಲ್ಲದ ಕಾರಣ ಮಗುವಿಗಾಗಿ ದೇವರ ಮೊರೆ ಹೋಗಿ ತಪಸ್ಸನ್ನ ಮಾಡಿರುತ್ತಾರೆ. ಅದೇ ಸಮಯದಲ್ಲಿ ತ್ರಿಮೂರ್ತಿಗಳ ಶಕ್ತಿ ಒಂದುಗೂಡಿ ಹುಟ್ಟಿದ ಆ ಹೆಣ್ಣನ್ನು ಋಷಿ ಕಾತ್ಯಾಯನರಿಗೆ ಮಗಳಾಗಿ ನೀಡುವುದರಿಂದ ಅವಳ ಹೆಸರು ಕಾತ್ಯಾಯಿನಿಯಾಗುತ್ತದೆ. ಕಾತ್ಯಾಯಿನಿ ಧೈರ್ಯಶಾಲಿ, 3 ಕಣ್ಣಿನ ತೇಜಸ್ವಿ, ಸಾವಿನ ಸೂರ್ಯನಷ್ಟು ಪ್ರಕಾಶವನ್ನು ಹೊಂದಿದ್ದ ಅವಳಿಗೆ 18 ಕೈಗಳು. ಮಹಿಷಾಸುರನ ಸಂಹಾರ ಮಾಡಲು ಸಿದ್ಧಳಾಗಿದ್ದ ಕಾತ್ಯಾಯಿನಿಗೆ ದೇವಾನುದೇವತೆಗಳಿಂದ ಶಸ್ತ್ರಾಸ್ತ್ರಗಳು ಉಡುಗೊರೆಯಾಗಿ ಸಿಗುತ್ತದೆ. ಶಿವನಿಂದ ತ್ರಿಶೂಲ, ವಿಷ್ಣುವಿನಿಂದ ಸುದರ್ಶನ ಚಕ್ರ, ವರುಣನಿಂದ ಶಂಖ, ಅಗ್ನಿಯಿಂದ ಈಟಿ, ವಾಯುವಿನಿಂದ ಬಿಲ್ಲು, ಸೂರ್ಯನಿಂದ ಶಾಖ, ಇಂದ್ರನಿಂದ ಗುಡುಗು, ಕುಬೇರನಿಂದ ಜಾಯಿಪತ್ರೆ ಗದೆ, ಬ್ರಹ್ಮನಿಂದ ಅಮೃತ ಮಡಿಕೆ, ಕಾಳನಿಂದ ಕತ್ತಿ ಗುರಾಣಿ, ವಿಶ್ವಕರ್ಮನಿಂದ ಕೊಡಲಿ ಪಡೆದು ತನ್ನ ವಾಹನ ಸಿಂಹವನ್ನೇರಿ ಮಹಿಷಾಸುರನ ವಾಸವಿದ್ದ ವಿಂಧ್ಯ ಪರ್ವತದ ಕಡೆಗೆ ಹೊರಡುತ್ತಾಳೆ. ಕಾತ್ಯಾಯಿನಿ ಹಾಗೂ ಮಹಿಷಾಸುರನ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಕಾತ್ಯಾಯಿನಿ ಮಹಿಷಾಸುರನನ್ನು ಸೋಲಿಸಿ ಅವನ ಕತ್ತನ್ನು ಕತ್ತರಿಸಿ ಸಂಹಾರ ಮಾಡುತ್ತಾಳೆ. ಮಹಿಷಾಸುರ ಮರ್ದಿನಿಯಾಗುತ್ತಾಳೆ. ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ದುಷ್ಟಶಕ್ತಿಗಳೆಲ್ಲ ನಾಶವಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರಕುತ್ತದೆ ಅನ್ನೋ ನಂಬಿಕೆ ಇದೆ. ನವರಾತ್ರಿಯ 6ನೇ ದಿನವು ಕೆಂಪು ಬಣ್ಣಕ್ಕೆ ಸೀಮಿತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮೂನ್ಲೈಟ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.